ಮೆಟ್ರೋ ಪಾರ್ಕಿಂಗ್ನಲ್ಲಿ ನಿಮ್ಮ ಬೈಕು ಮತ್ತು ಕಾರ್ಗಳನ್ನ ನಿಲ್ಲಿಸಿ ಓಡಾಡ್ತೀರಾ? ಹಾಗಿದ್ರೆ ತುಂಬ ಹುಷಾರಾಗಿರಿ. ಯಾಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಮೆಟ್ರೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಬೈಕ್ ಮಂಗಮಾಯ. ಬೈಕ್ ಕಾಣಿಸುತ್ತಿಲ್ಲ ಅಂತ ಮರುದಿನ ಬಂತು ಕಾಲ್. ರಾಯಲ್ ಎನ್ಫೀಲ್ಡ್ ಕಳವು, ಯುವಕ ಕಂಗಾಲು. ಬೆಂಗಳೂರಿನ ಪ್ರಮುಖ ಸಂಚಾರ ನಾಡಿ ಅಂದ್ರೆ ಅದು ನಮ್ಮ ಮೆಟ್ರೋ. ಅದರಲ್ಲೂ ಬಹುತೇಕ ಜನ ಆಫೀಸ್, ಶಾಪಿಂಗ್ ಮೊದಲಾದ ಕಡೆ ಹೋಗೋರು ಮೆಟ್ರೋ ಪಾರ್ಕಿಂಗ್ನಲ್ಲಿ ಬೈಕ್ ನಿಲ್ಲಿಸಿ ಹೋಗ್ತಾರೆ. ಆದ್ರೆ ಇನ್ಮುಂದೆ ಪಾರ್ಕ್ ಮಾಡೋಕು ಮುನ್ನ ಈ ಸ್ಟೋರಿ ನೋಡ್ಲೇಬೇಕು. ಹೌದು, ಕಳೆದ ತಿಂಗಳ ಡಿಸೆಂಬರ್ 13ರ ಶುಕ್ರವಾರದಂದು ಯಶಸ್ ಎಂಬ ಯುವಕ ವೈಟ್ಫೀಲ್ಡ್ ಸಮೀಪದ ಸೀತಾರಾಮಪಾಳ್ಯ ಮೆಟ್ರೋ ನಿಲ್ದಾಣದಲ್ಲಿ ಸುಮಾರು 4 ಲಕ್ಷ ಮೌಲ್ಯದ ರಾಯಲ್ ಎನ್ಫೀಲ್ಡ್ ಬೈಕ್ ನಿಲ್ಲಿಸಿ ಹಾಸನಕ್ಕೆ ಹೊರಟಿದ್ದ. 210 ರೂಪಾಯಿ ಕೊಟ್ಟು ಮರುದಿನದ ಟೋಕನ್ ಕೂಡ ಪಡೆದುಕೊಂಡಿದ್ದ. ಬೈಕ್ ಸೇಫ್ ಅನ್ಕೊಂಡು ನೆಮ್ಮದಿಯಾಗಿ ಊರಿಗೆ ಹೊರಟಿದ್ದ. ಆದ್ರೆ ಊರು ತಲುಪಿದ ಕೂಡಲೇ ಆ ನೆಮ್ಮದಿಯೇ ಮಾಯವಾಗೋಯ್ತು. ಡಿಸೆಂಬರ್ 14ರಂದು ಸಂಜೆ 7:30ಕ್ಕೆ ಬೈಕ್ ಇಲ್ಲ ಅಂತ ಕರೆ ಮಾಡಿದ್ದಾರೆ. ಡಿಸೆಂಬರ್ 15ರಂದು ಮೆಟ್ರೋ ಸ್ಟೇಷನ್ ಬಳಿ ಬಂದ ಯುವಕನಿಗೆ ಶಾಕ್ ಆದಿತ್ತು. ನನ್ನ ಬೈಕ್ ಎಲ್ಲಿ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಸಿಬ್ಬಂದಿ ಹಾರಿಕೆ ಉತ್ತರ ನೀಡಿದ್ದಾರೆ. ಇತ್ತ ಬಿಎಂಆರ್ಸಿಎಲ್ನವರನ್ನ ಕೇಳಿದ್ರೆ ನಮಗೂ ಪಾರ್ಕಿಂಗು ಸಂಬಂಧವಿಲ್ಲ ಎಂದಿದ್ದಾರೆ. ಬೈಕ್ ಹೇಗೆ ಮಿಸ್ ಆಯಿತು ಎಂದು ಗೊತ್ತಿಲ್ಲ ಎಂದು ಗುತ್ತಿಗೆದಾರರು ಹೇಳಿದ್ದಾರಂತೆ. ಪಾರ್ಕಿಂಗ್ ನೋಡಿಕೊಳ್ಳುವ ಸುರೇಖಾ ಎಂಟರ್ಪ್ರೈಸಸ್ ಕಂಪನಿ ಮೇಲೆ ಯುವಕನ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಿಸಿಟಿವಿ ಇದ್ರೂ ಪೊಲೀಸರು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಆ ಸೀತಾರಾಮ ಮೆಟ್ರೋಪಾಲಿಟನ್ ಸ್ಟೇಷನ್ ಅಲ್ಲಿ ನಾವು ಹುಡುಕಿ ನೋಡುವಾಗ ನಮ್ಮ ಗಾಡಿ ಕಳವಾಗಿರೋದು ದೃಢಪಟ್ಟಿತ್ತು. ಅದಾದ ನಂತರ ಸಡನ್ ನಾವು ಅಲ್ಲಿಯ ಸ್ಥಳೀಯ ಮೆಟ್ರೋಪಾಲಿಟನ್ ಸ್ಟೇಷನ್ ನ ಇನ್ಚಾರ್ಜ್ ಕಂಟ್ರೋಲರ್ ನ ಕರೆದು ಇದ್ರ ಬಗ್ಗೆ ಕಂಪ್ಲೇಂಟ್ ಬಗ್ಗೆ ಎಲ್ಲ ನಾವು ಹೇಳಿ ವಿಚಾರಿಸಿದಾಗ ಅವರು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅದೇನಿದ್ರು ಅಲ್ಲಿ ಆ ಟೆಂಡರ್ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾನೆ ಆ ಪಾರ್ಕಿಂಗ್ ಅವನೇ ನೀವು ವಿಚಾರಿಸ್ಕೋಬೇಕು ಅಂತ ನಮ್ಗೆ ಹೇಳಿರ್ತಾರೆ. ಹೇಳ್ಕೊಂಡು ಉಡಾಫೆಗೆ ಉತ್ತರ ಕೊಟ್ಟು ಯಾವುದೇ ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ ಅವರು. ಇದು ಫಸ್ಟ್ ಟೈಮ್ ಅಲ್ಲ. ಯಶಸ್ ಇಲ್ಲಿ ಹಲವು ಬಾರಿ ಇದೇ ರೀತಿ ಬೈಕ್ ಪಾರ್ಕ್ ಮಾಡಿದ್ರಂತೆ. ಆದ್ರೆ ಈ ಬಾರಿ ಬೈಕ್ ಪಾರ್ಕಿಂಗ್ ಸಿಬ್ಬಂದಿಯಿಂದಲೇ ಬೈಕ್ ಕಳ್ಳತನ ಆಯ್ತಾ ಅಥವಾ ಇದರ ಹಿಂದೆ ಬೇರೆ ಕಥೆ ಇದೆಯಾ ಅಂತ ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.